ಜ್ಞಾನೋಕ್ತಿಗಳು 23ನೇ ಅಧ್ಯಾಯವನ್ನು ಕುರಿತು ನಾವು ಧ್ಯಾನ ಮಾಡೋಣ. ಈ ಜ್ಞಾನೋಕ್ತಿ ಪುಸ್ತಕಗಳು ಬಂದ್ಬಿಟ್ಟು ಬರೆದಂತವರು ಮೊದಲೇ ಹೇಳಿದ ಹಾಗೆ ಇದನ್ನ ಬರೆದಂತ ವ್ಯಕ್ತಿ ಸೊಲೊಮೋನ, ಜೊತೆಗೆ ಬೇರೆ ಇತರೆ ಜ್ಞಾನಿಗಳು ಕೂಡ ಬರೆದಿದ್ದಾರೆ ಅಂತ ಹೇಳಿ ನಾನು ಲಾಸ್ಟ್ ಟೈಮ್ ಹೇಳಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಆ ಒಂದು ಜ್ಞಾನಿಯಾಗಿರುವಂತಹ ವ್ಯಕ್ತಿ ಕೆಲವೊಂದು ಹಿತೋಪವಚನಗಳನ್ನ ಹೇಳಿದ್ದಾರೆ. ತಮ್ಮ ಒಂದು ಆತ್ಮಿಕ ಅಥವಾ ಲೌಕಿಕ ಜೀವನಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಕೆಲವು ವಿಚಾರಗಳನ್ನ ಈ 23ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದು. ಇಲ್ಲಿ 23ನೇ ಅಧ್ಯಾಯಕ್ಕೆ ಬಂದಾಗ ನಾವು ಬಂದು ಈ ಅಧ್ಯಾಯವನ್ನ ನಾವು ಸುಮಾರು ಒಂದು 6 ಭಾಗ ನಾವು ಮಾಡ್ಕೋಬಹುದು, 6 ಭಾಗವಾಗಿ ಮಾಡ್ಕೋಬಹುದು. ಮೊದಲನೇದಾಗಿ ನೋಡುವಾಗ ಅಂದ್ರೆ ಮೊದಲ 3 ವಚನಗಳನ್ನ ನೋಡುವಾಗ ಇದು ಬಂದ್ಬಿಟ್ಟು ಅತಿಯಾದ ಭೋಗ ಮತ್ತು ಸ್ವಯಂ ನಿಯಂತ್ರಣ ಅಂತೇಳಿ ನಾವು ಹೇಳ್ಬೋದು, ಅಥವಾ ಅತಿಯಾದ ಆಸೆ ಅಥವಾ ಸ್ವಯಂ ನಿಯಂತ್ರಣ ಮತ್ತೆ ಸ್ವಯಂ ನಿಯಂತ್ರಣ. ಪ್ರಾರಂಭದ 3 ವಚನಗಳಲ್ಲಿ ಒಬ್ಬ ವ್ಯಕ್ತಿ ಯಾವುದಕ್ಕೆ ತುಂಬಾ ಅತಿಯಾಗಿ ಆಸೆ ಪಡ್ತಾನೆ, ಅದು ಯಾವುದೇ ವಿಚಾರ ಇರ್ಬೋದು, ಯಾವುದೇ ಸಂಗತಿಗಳಿರ್ಬೋದು, ಮತ್ತೆ ತನ್ನನ್ನ ಹೆಂಗೆ ನಿಯಂತ್ರಿಸ್ಕೋಬೇಕು ಅಂತೇಳಿ ಮೊದಲನೇದಾಗಿ ಮೊದಲ 3 ವಚನದಲ್ಲಿ ಜ್ಞಾನೋಕ್ತಿ ಹೇಳ್ತಿದ್ದಾನೆ. ಎರಡನೇದಾಗಿ ನೋಡುವಾಗ ಸಂಪತ್ತನ್ನ ಅನುಸರಿಸುವುದು ನಿರರ್ಥಕ. ಸೊ ಪ್ರಪಂಚದಲ್ಲಿರುವ ಎಂತ ವ್ಯಕ್ತಿ ಆದ್ರೂ ಕೂಡ ಸಂಪತ್ತನ್ನ, ಆಸ್ತಿಯನ್ನ ನಾವು ಅನುಸರಿಸುವಂಥದ್ದು ಅದು ವೇಸ್ಟ್. ಅದು ಬಂದ್ಬಿಟ್ಟು ಒಂದು ರೀತಿಯಲ್ಲಿ ಯಾವುದೇ ರೀತಿಯಂತ ಉಪಯೋಗಗಳಲ್ಲ, ಅದು ಶಾಶ್ವತವಲ್ಲ. ಮನುಷ್ಯನಿಗೆ ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಇಲ್ಲಿ ಭೂಮಿಯ ಒಂದು ಈ ಭೂಮಿಯ ಯಾತ್ರೆಯನ್ನ ಮುಗಿಸಿದ ನಂತರ ಆ ವ್ಯಕ್ತಿ ಪರಲೋಕಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಇವೆಲ್ಲ ಯಾವ ಉಪಯೋಗ ಬರುವುದಿಲ್ಲ ಅನ್ನೋ ಒಂದು ವಿಚಾರವನ್ನ ಒಳಗೊಂಡಿರುವಂತ ಅರ್ಥಗಳನ್ನ ಇಲ್ಲಿ ಬಂದ್ಬಿಟ್ಟು ಈ 4 ಮತ್ತು 5ನೇ ವಚನದಲ್ಲಿ ನಾವು ನೋಡಬಹುದು. ಅದು 2ನೇ ಭಾಗವಾಗಿ ನಾವು ವಿವರಿಸಬಹುದು. 3ನೇ ಭಾಗವಾಗಿ ಸ್ನೇಹಿತರನ್ನ ಬುದ್ಧಿವಂತಿಕೆಯಿಂದ ಆರಿಸೋದು. ನಮ್ಗೆ ಇರುವಂತ ಸ್ನೇಹಿತರನ್ನ ಯಾವ ರೀತಿ ನಾವು ಆರಿಸ್ಕೋಬೇಕು, ಯಾರು ನಮ್ಗೆ ಸ್ನೇಹಿತರಾಗಿರ್ಲಿಕ್ಕೆ ಅರ್ಹರು ಅನ್ನೋದನ್ನ ಕುರಿತು ಅದು 6ರಿಂದ 8ನೇ ವಚನ ಹಾಗೂ 19ರಿಂದ 21 ವಚನಗಳಲ್ಲಿ ಸ್ನೇಹಿತರ ಕುರಿತು ಹಾಕಲ್ಪಟ್ಟಿರುವಂತ ವಿಚಾರ. 4ನೇದಾಗಿ ನೋಡ್ಬೇಕಂದ್ರೆ 12ರಿಂದ 14ನೇ ವಚನದಲ್ಲಿ ಇಲ್ಲಿ ನೋಡುವಾಗ ಇಲ್ಲಿ ಅಂದ್ರೆ ಶಿಸ್ತು ಮತ್ತು ಬುದ್ಧಿವಂತಿಕೆಯ ಮೌಲ್ಯ. ಸೊ ಒಬ್ಬ ಮನುಷ್ಯನ ಜೀವಿತದಲ್ಲಿ ಶಿಸ್ತು ಅನ್ನೋದು ಬಹಳ ಮುಖ್ಯ, ಜೊತೆಗೆ ಅವನು ಬುದ್ಧಿವಂತಿಕೆಯಿಂದ ನಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಅನ್ನೋದ ವಿಚಾರಗಳನ್ನ ಜ್ಞಾನೋಕ್ತಿ ಹೇಳಿರ್ತಾನೆ. 5ನೇದಾಗಿ ನೋಡ್ಬೇಕಂತ ಹೇಳಿದ್ರೆ 15ನೇ ವಚನದಿಂದ 18ನೇ ವಚನದವರೆಗೆ ನೀತಿವಂತ ಹೃದಯವನ್ನ ಕಾಪಾಡಿಕೊಳ್ಳುವುದು. ಎಲ್ರೂ ಕೂಡ ತಮ್ಮಲ್ಲಿ ಇರುವಂತಹ ಒಂದು ನೀತಿಯುಳ್ಳ ಹೃದಯ ಅಥವಾ ಸತ್ಯವಾದ ಹೃದಯ, ಒಳ್ಳೆಯದನ್ನು ಮಾಡ್ಬೇಕೆಂಬ ಹಂಬಲಗೊಂಡಿರುವಂತ ಹೃದಯವನ್ನ ಅವರು ಅದನ್ನ ಹಂಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ವಿಚಾರದಲ್ಲಿ ಜ್ಞಾನೋಕ್ತಿ ಮಾತಾಡ್ತಾನೆ. ಮತ್ತೆ 6ನೇದಾಗಿ ನೋಡ್ಬೇಕಂದ್ರೆ ಅನೈತಿಕತೆ ಮತ್ತೆ ದುರಾಸಕ್ತಿ ತಪ್ಪಿಸುವುದು. ಸೊ ಯಾವ ರೀತಿಯಲ್ಲಿ ಬಂದ್ಬಿಟ್ಟು ಪರಸ್ತ್ರೀಯರೊಂದಿಗೆ ನಾವು ಕಾರ್ಯಗಳನ್ನ ವಹಿಸ್ಬೇಕು, ಅಥವಾ ಜಾರಸ್ತ್ರೀ ಎಂಬ ಸ್ತ್ರೀ ಒಂದು ವೇಳೆ ನಮ್ಮ ಕಣ್ಣೆದುರಿಗೆ ಬಂದಾಗ ಅವರೊಂದಿಗೆ ನಮ್ಮ ವಹಿವಾಟುಗಳು ಹೆಂಗಿರ್ಬೇಕು. ಮಾತ್ರ ಅಲ್ಲದೆ ನಮ್ಮಲ್ಲಿ ನಾವು ಬೆಳೆಸ್ಕೊಂಡಿರುವಂತಹ ದುರಾಭ್ಯಾಸಗಳು, ದುರಾಸಕ್ತಿಗಳು ಏನಾದ್ರು ಇರುವುದೇ ಆದ್ರೆ ಅವುಗಳನ್ನ ನಾವು ತಪ್ಪಿಸ್ಬೇಕು. ಅದರಿಂದ ಬರುವಂತಹ ಅನಾಹುತಗಳೇನು, ಅದರಿಂದ ಬರುವಂತಹ ಹಾನಿಗಳೇನು ಅಂತೇಳಿ ಜ್ಞಾನೋಕ್ತಿ ಹೇಳಿರ್ತಾನೆ. ಇದು 29ನೇ ವಚನದಿಂದ ಕಡೆ 35ನೇ ವಚನದವರೆಗೆ ಹೇಳಿರ್ತಾನೆ. ಸೊ ಈ ರೀತಿ ನಾವು 6 ಭಾಗವಾಗಿ ಈ ಒಂದು ಅಧ್ಯಾಯವನ್ನ ನಾವು ವಿಂಗಡಿಸಬಹುದು. ಸರಿ, ಮುಂದೆ ನಾವು ಹೋಗೋಣ. ಮೊದಲನೇ ಪಾಯಿಂಟ್ ಆಗಿ ಅತಿಯಾದ ಭೋಗ ಮತ್ತು ಸ್ವಯಂ ನಿಯಂತ್ರಣ. ಸೊ ಮುಂದಿನ ಸ್ಲೈಡ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅತಿಯಾದ ಭೋಗ ಮತ್ತು ಸ್ವಯಂ ನಿಯಂತ್ರಣ ಅಂತೇಳಿ. ಇಲ್ಲಿ ಜ್ಞಾನೋಕ್ತಿ 1ನೇ ಅಧ್ಯಾಯ 23ನೇ ಅಧ್ಯಾಯ ಪ್ರಾರಂಭದ 3 ವಚನದಲ್ಲಿ ಹೇಳ್ತದೆ, ನೀನು ಅಧಿಪತಿಯ ಸಂಗಡ ಊಟಕ್ಕೆ ಕೂತಿರುವಾಗ ಯಾರ ಸನ್ನಿಧಾನದಲ್ಲಿ ಇದೇನೆಂಬುದನ್ನ ಮರೆತಿರು. ನೀನು ಹೊಟ್ಟೆ ಬಕನಾಗಿದ್ರೆ ಕಂಠಕ್ಕೆ ಕತ್ತಿ ಹಾಕಿಕೋ, ಅವನ ರುಚಿ ಪದಾರ್ಥಗಳನ್ನ ಬಯಸ್ಬೇಡ, ಅದು ಮೋಸದ ಆಹಾರವೇ ಸರಿ. ನೋಡಿ ಅಲ್ಲಿ ಹೇಳ್ತಿದ್ದಾನೆ ಏನಂದ್ರೆ, ದೊಡ್ಡ ರಾಜನ ಮುಂದೆ ಅಥವಾ ಅಧಿಕಾರಿಯ ಮುಂದೆ ಕೂತ್ಕೊಳ್ಳುವಾಗ ನೀನ್ ಸ್ವಲ್ಪ ಹೆಂಗಾಕು, ಸ್ವಲ್ಪ ಕಂಟ್ರೋಲ್ ಆಗಿ ಊಟ ಮಾಡೋದು. ನೀನು ಹಂಗೆ ಸಿಕ್ಕದ ಕೂಡ್ಲೆ ತಗೊಳಪ್ಪ ಅಂತೇಳಿ ಎಲ್ಲಾನು ತಿನ್ನಕ್ಕೆ ನೀನ್ ಏನ್ ಮಾಡ್ಬೇಡ, ಅನುವು ಮಾಡ್ಕೊಡಕ್ ಹೋಗ್ಬೇಡ. ಯಾಕಂದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಅದು ಮೋಸದ ಆಹಾರ ಆಗತ್ತೆ. ಅದು ಮೋಸದ ಆಹಾರ ಆಗುತ್ತೆ, ನಿನ್ನನ್ನು ಮೋಸಪಡಿಸುವಂತ ಆಹಾರವಾಗಿರುವಂತಹ ಸಾಧ್ಯಗಳು ಬಹಳ ಉಂಟು. ಹಾಗಾಗಿ
ನೀನು ಏನ್ ಮಾಡ್ಬೇಕಂತ ಹೇಳಿದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನೀನು ಜಾಗರೂಕನಾಗಿರು. ನೀನು ಸ್ವಲ್ಪ ಲಿಮಿಟ್ ಆಗಿ ತಿನ್ನು, ಸ್ವಲ್ಪ ನಿನ್ನ ಕಂಠಕ್ಕೆ ಕತ್ತಿಯನ್ನ ಹಾಕಿಕೋ. ನೀನು ತುಂಬಾ ಆಹಾರದ ಪ್ರಿಯನಾಗಿದ್ರೆ ಅದನ್ನ ನೀನು ತಪ್ಪಿಸ್ಬಿಡು ಅಂತ ಹೇಳ್ತಾನೆ. ಇದೇ ಒಂದು ವಿಚಾರವನ್ನ ಮತ್ತೆ 25ನೇ ಅಧ್ಯಾಯ 16ನೇ ವಚನದಲ್ಲಿ ಕೂಡ ಈ ಜ್ಞಾನೋಕ್ತಿ ಹೇಳಿರ್ತಾನೆ. ಜೇನು ಸಿಕ್ಕಿತೋ ಮಿತವಾಗಿ ತಿನ್ನು, ಹೊಟ್ಟೆ ತುಂಬಾ ತಿಂದರೆ ಕಾರಿ ಬಿಟ್ಟಿಯೇ. ಜೇನು ಏನು ಒಳ್ಳೇದೇ, ಜೇನು ಸಿಕ್ತಂತೇಳಿ ಸಿಕ್ಕಾಪಟ್ಟಿ ತಿಂದ್ಬಿಟ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಕಾರಿ ಬಿಡ್ತೀವಿ, ಅದು ವಾಂತಿ ಮಾಡ್ಬಿಡ್ತೀವಿ. ಅದೇ ರೀತಿ 1 ಕೊರಿಂಥ 9ನೇ ಅಧ್ಯಾಯ 25ನೇ ವಚನದಲ್ಲಿ ಹೇಳ್ತದೆ, ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ, ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದೋದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ಸೊ ನೋಡ್ರಿ, ಈ ಲೋಕದಲ್ಲಿ ಪ್ರಪಂಚದಲ್ಲಿ ಇರುವಂತ ಜನರು ಇಷ್ಟೊಂದು ಶಿಸ್ತು ಆಗಿರ್ತಾರೆ, ಮಿತವಾಗಿರ್ತಾರೆ, ಕಂಟ್ರೋಲ್ಡ್ ಆಗಿರ್ತಾರೆ. ಬಟ್ ನಾವು ಹೆಂಗಿರ್ಬೇಕು ಅಂತ ಹೇಳಿದ್ರೆ ಅವ್ರಿಗಿಂತ ಎಷ್ಟು ಹೆಚ್ಚು ಪಟ್ಟಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಕಂಟ್ರೋಲ್ ಆಗಿರ್ಬೇಕು, ಮಿತವಾಗಿರ್ಬೇಕು ಅಂತ ಪೌಲನು ಕೊರಿಂಥದವರಿಗೆ ಬರೀತಿದ್ದಾನೆ. ಸೊ ಪ್ರೀತಿಯುಳ್ಳವರೇ, ನಾವು ಕೂಡ ನಮ್ಮ ಜೀವಿತದಲ್ಲಿ ನಾವು ನಮ್ಮ ಒಂದು ಭೋಗಗಳನ್ನ, ಅತಿ ಆಸೆಗಳನ್ನ ಮಾತ್ರ ಅಲ್ಲದೆ ನಾವು ಯಾವ್ದ್ರಲ್ಲಿ ಹೆಚ್ಚಾಗಿ ಇಷ್ಟಪಡ್ತೀವೋ ಅದನ್ನ ನಾವು ಕಂಟ್ರೋಲ್ ಮಾಡಿ ನಮ್ಮನ್ನ ನಾವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೊ ಎರಡನೇ ಭಾಗಕ್ಕೆ ಹೋಗೋಣ. ಎರಡನೇದಾಗಿ 4ರಿಂದ 5ನೇ ವಚನದಲ್ಲಿ ಹೇಳಿರುವ ಸಂಪತ್ತನ್ನು ಅನುಸರಿಸುವುದು ನಿರರ್ಥಕ. ಮುಂದಿಂದಾಗಿ ಹೇಳ್ತೇನೆ ನೋಡ್ರಿ, 4ನೇ ವಚನದಿಂದ ಹೇಳ್ತಿದ್ದಾನೆ ಏನಂತ. ಎರಡನೇದಾಗಿ, ದುಡ್ಡಿನ ಆಸೆಯಿಂದ ದುಡಿಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೋ ದನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನ ಕಟ್ಟಿಕೊಂಡಿದೆ. ನೋಡಿ, ನೀವು ಹದ್ದನ್ನ ನೀವು ನೋಡ್ಬೇಕು, ಅದು ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ತುಂಬಾ ಎತ್ತರದಲ್ಲಿ ಇರ್ತದೆ. ಅದು ನೋಡುವಂತಹ ವಸ್ತುಗಳನ್ನ ನೋಡ್ಬೇಕಂತ ಹೇಳಿದ್ರೆ ಅದು ತುಂಬಾ ಸೂಕ್ಷ್ಮವಾಗಿರುವ ವಸ್ತುಗಳನ್ನ ಅದು ನೋಡ್ತಾನೆ ಇರ್ತದೆ. ಅದು ಎಷ್ಟೇ ಎತ್ತರವಾಗಿದ್ರು ಕೂಡ ಅದರ ಗುರಿ ತಪ್ಪುವುದೇ ಇಲ್ಲ, ಅದು ಏನಾಗುದಿಲ್ಲ ಅಂತ ಹೇಳಿದ್ರೆ ತಪ್ಪುವುದಿಲ್ಲ. ಸೊ ಸರಿಯಾಗಿ ಅದು ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಆ ಗುರಿಯನ್ನ ಇಟ್ಕೊಂಡು ಬರ್ತದೆ. ಸೊ ಅದೇ ರೀತಿನೇ ನಮ್ಮ ಒಂದು ಜೀವಿತದಲ್ಲಿ ಕೂಡ ಈ ಹದ್ದಿನ ಹಾಗೆ ನಾವ್ ಹೆಂಗಿರ್ಬೇಕಂತ ಹೇಳಿದ್ರೆ ನೋಡ್ರಿ, ಅವನು ಜ್ಞಾನೋಕ್ತಿ ಹೇಳ್ತಾನೆ ಚೆನ್ನಾಗಿ ಏನಂದ್ರೆ, ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನ ಕಟ್ಟಿಕೊಂಡಿದೆ. ಯಾವುದು? ಧನ, ಐಶ್ವರ್ಯ ಅನ್ನೋದು ತುಂಬಾ ಹಂಗೆ ಒಂದ್ ರೀತಿಯಲ್ಲಿ ತನ್ನನ್ನ ದೊಡ್ಡದಾಗಿ ಭಾವಿಸ್ಕೊಂಡಿರುವಂತದ್ದಾಗಿದೆ. ನೋಡಿ, ಪಕ್ಷಿಗಳ ರಾಜ ಬಂದ್ಬಿಟ್ಟು ಹದ್ದು ಅಂತ ಹೇಳ್ತಾರೆ. ಸೊ ಗರುಡ ಪಕ್ಷಿ ಅಥವಾ ಹದ್ದು ಅಂತ ಹೇಳ್ತಾರೆ. ಸೊ ಇದು ಬಂದ್ಬಿಟ್ಟು ರಾಜ, ಯಾಕಂದ್ರೆ ಅದ್ರ ರೆಕ್ಕೆಗಳನ್ನ ನೋಡ್ಬೇಕಂತ ಹೇಳಿದ್ರೆ ಅಷ್ಟು ದೊಡ್ಡದಾಗಿದೆ. ಹಂಗ ಒಂದ್ ರೀತಿ ವೈಖರಿಯಿಂದ ಹಾರ್ತಾ ಇರ್ತದೆ. ಜೊತೆಗೆ ಅದರಲ್ಲಿ ಇನ್ನೊಂದು ಸತ್ಯಾಂಶ ಕೂಡ ಉಂಟು, ಅದು ತನ್ನ ಗುರಿಯನ್ನ ಎಂದಿಗೂ ಸಾಧಿಸುತ್ತದೆ. ಸೊ ಈಗ ನಾವು ಇದರಲ್ಲಿ 2 ಪಾಠ ಕಲಿತೀವಿ. ಒಂದನೇದಾಗಿ, ಆ ಹದ್ದಿನ ಹಾಗೆ ನಮ್ಮ ವಿಸ್ತಾರವಾದ ಆಲೋಚನೆಗಳು, ಸಂಪತ್ತು, ಹಣ ಬೇಕು ಅಂತ 24 ತಾಸು ಯೋಚನೆ ಮಾಡದೆ ನಮ್ಮ ಗುರಿಗಳನ್ನ ಎಲ್ಲಿದೆಯಾ ಅಲ್ಲಿ ನಾವು ನೋಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ಪ್ರಸಂಗಿ 5ನೇ ಅಧ್ಯಾಯ 10ನೇ ವಚನ ಹೇಳ್ತಾನೆ, ಬೆಳ್ಳಿಯನ್ನ ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿ ಆಗದು, ಸಮೃದ್ಧಿಯನ್ನ ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು, ಇದು ಸಹ ವ್ಯರ್ಥ. ಸೊ ಎಷ್ಟೇ ಅವನಿಗೆ ಬಂದ್ಬಿಟ್ಟು ಹೇಳ್ತಾರೆ ಏನಂದ್ರೆ, ತೂತಾಗಿರುವಂತ ಚೀಲದಲ್ಲಿ ಎಷ್ಟೇ ನೀವು ವಸ್ತುಗಳನ್ನ, ಹಣವನ್ನ ಹಾಕ್ತಾ ಇದ್ರು ಕೂಡ ಏನಾಗುದಿಲ್ಲ ಅಂತ, ಅದು ತೃಪ್ತಿ ಆಗೋದೇ ಇಲ್ಲ. ಸೊ ಹಂಗೆ ನಮ್ಮ ಜೀವಿತದಲ್ಲಿ ಕೂಡ ತೂತಾಗಿರುವಂತಹ ಕೆಲವೊಂದು ವಸ್ತುಗಳನ್ನ ಅಥವಾ ಕಾರ್ಯಗಳೊಂದಿಗೆ ನಾವು ತುಂಬಿಸ್ಕೊಳ್ತಾ ಇದ್ರೆ ಅವು ಆಗೋದಿಲ್ಲ. ಸೊ ಮತ್ತಾಯ ಸುವಾರ್ತೆ, ಅದೇ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 19ರಿಂದ 21ನೇ ವಚನವನ್ನ ನೀವು ಓದುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ದ, ಈ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೋಬೇಡ್ರಿ, ಅಲ್ಲಿ ಎಲ್ಲಿ ಮಾಡ್ತಾರೆ, ಕಳ್ಳರು ಬರ್ತಾರೆ, ಅದು ಬಂದ್ಬಿಟ್ಟು ನುಸಿ ಇಡುತ್ತದೆ, ಅನ್ನ ಕುಯ್ತಾರೆ, ಕದಿತಾರೆ. ಪರಲೋಕದಲ್ಲಿ ಗಂಟು ಇಟ್ಕೊಳ್ರಿ, ಅದೇನಾಗೋದಿಲ್ಲ, ಕಳ್ಳರು ಬರೋದಿಲ್ಲ, ನುಸಿ ಇಡುದಿಲ್ಲ. ನಿಮ್ಮ ಗಂಟು ಎಲ್ಲಿದೆಯೋ ಅಲ್ಲೇ ನಿಮ್ಮ ಮನಸ್ಸು ಇರುತ್ತದೆ. ನಮ್ಮ ಮನಸ್ಸು ಎಲ್ಲಿರುತ್ತದೆ ಅನ್ನೋದನ್ನ ಇದರ ಮೇಲೆ ನಮ್ಗೆ ಅವಲಂಬನೆ ಆಗಿರುತ್ತದೆ. ಮೂರನೇದಾಗಿ ಬರೋಣ ಬನ್ನಿ. ಮೂರನೇದಾಗಿ, ಸ್ನೇಹಿತರನ್ನ ಬುದ್ಧಿವಂತಿಕೆಯಿಂದ ಆರಿಸ್ಬೋದಂತೆ. 6ನೇ ವಚನದಿಂದ 19ರಿಂದ 21ನೇ ವಚನದವರೆಗೆ ನೋಡ್ರಿ, 6ನೇ ವಚನದಿಂದ 8ನೇ ವಚನ ಹಾಗೂ 19ರಿಂದ 21ನೇ ವಚನದಲ್ಲಿ ಏನ್ ಹೇಳ್ತಾನೆ ನೋಡಿ, ಲೋಭಿಯ ಅನ್ನವನ್ನ ಉಣ್ಣದಿರು, ಅವನ ರುಚಿ ಪದಾರ್ಥಗಳನ್ನ ಬಯಸ್ಬೇಡ, ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ. ಉಣ್ಣು ಕುಡಿ ಎಂದು ಹೇಳಿದರೂ ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ನೀನು ತಿಂದ ತುತ್ತನ್ನು ಕಕ್ಕಿ ಬಿಡುವಿ, ನಿನ್ನ ಸವಿ
ಮಾತುಗಳು ವ್ಯರ್ಥ. ನೋಡ್ರಿ, ಒಬ್ಬ ಸ್ನೇಹಿತ ಇದ್ದಾನಂತ ಇಟ್ಕೊಳ್ಳಿ, ಒಂದ್ ವೇಳೆ ಅವ್ನು ಲೋಭಿ ಆಗಿರ್ಬೋದು, ಒಂದ್ ವೇಳೆ ಬೇರೆ ರೀತಿಯಾದಂತಹ ಲೌಕಿಕ ಸ್ನೇಹಿತನಾಗಿದ್ರೆ ಆ ವ್ಯಕ್ತಿಯೊಂದಿಗೆ ನಾವು ಒಂದು ಸ್ನೇಹವನ್ನು ಮಾಡಿದ್ರೆ ಅವನಲ್ಲಿ ಏನಿಲ್ಲ ಅಂತೆ, ನಿಜವಾದ ಪ್ರೀತಿ ಇಲ್ಲಂತೆ, ಸುಳ್ಳಾದಂತ ಪ್ರೀತಿ ಅಂತೆ, ಅದು ಕಪಟತನವಾದ ಪ್ರೀತಿ ಇರ್ತದಂತೆ. ಅವ್ನು ಹೇಳ್ತಾನಂತೆ, ಬಾಪ ಉಣ್ಣಪ್ಪ, ಕುಡಿಯಪ್ಪ, ತಿನ್ನಪ್ಪ, ಹೆಂಗಪ್ಪ ಇದೆಯಾ ಅಂತ ಬರೀ ಬಾಯಿ ಬುಡ್ಬುಡಿಕೆ ಹೇಳಿದ್ರು ಕೂಡ ಹೃದಯದಿಂದ ಏನಿರೋದಿಲ್ಲ. ಅದು ಬರೀ ಹೆಂಗಪ್ಪ ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ವೇಷ ಹಾಕೊಂಡು ಅವರು ಬಂದ್ಬಿಟ್ಟು ನಟನೆ ಮಾಡೋ ತರ ಅದು ತೋರುತ್ತೆ. ಸೊ ಅಂತ ಸ್ನೇಹಿತರು ನಮ್ಗೆ ಇರುವಂತದ್ದು ತುಂಬಾ ಅಪಾಯ ಅಂತ ದೇವರ ವಾಕ್ಯ ಹೇಳುತ್ತದೆ. ನೋಡ್ರಿ, 19ನೇ ವಚನದಲ್ಲಿ ಹೇಳುತ್ತದೆ ಏನಂತ ಹೇಳಿದ್ರೆ, ಕಂದ ಕೇಳು, ಜ್ಞಾನವಂತನಾಗಿರು, ನಿನ್ನ ಮನಸ್ಸನ್ನು ಏನ್ ಮಾಡು, ಮಾರ್ಗದಲ್ಲಿ ಅಂದ್ರೆ ಜ್ಞಾನ ಮಾರ್ಗದಲ್ಲಿ ನಡೆಸು, ಹುಡುಕರಲ್ಲಿಯೂ ಅತಿ ಮಾಂಸ ಭಕ್ಷರಲ್ಲಿಯೂ ಸೇರುತ್ತಿರು, ಹುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರುವರು, ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನ ಹೊದಿಸುವುದು. ಈಗ ನಮ್ಮ ಸ್ನೇಹಿತರು ಒಂದು ವೇಳೆ ಕುಡುಕರಾಗಿದ್ರೆ, ಹೊಟ್ಟೆ ಬಾಕರಾಗಿದ್ರೆ, ಅದು ಮಾತ್ರಲ್ಲೇ ನಿದ್ರಾಸಕ್ತಿಯಿಂದ ಇರುವುದಾಗಿದ್ರೆ, ಅತಿ ಮಾಂಸ ಭಕ್ಷರಾಗಿದ್ರೆ ಏನಾಗುತ್ತೆ ಅಂತ ಬೈಬಲ್ ಹೇಳ್ತಾ ಇದೆ. ಇವತ್ತು ಫ್ರೆಂಡ್ಸ್ ಎಲ್ಲ ಹಂಗೆ ಇದ್ದಾರೆ, ಹೆಂಗ ಇರ್ತಾರೆ, ಕುಡುಕರು ಇರ್ತಾರೆ, ಚಟಕ್ಕೆ ಒಳಗಾಗಿರುವ ಸ್ನೇಹಿತರು ತುಂಬಾ ಇರ್ತಾರೆ. ಮಾತ್ರ ಹೇಳಿದ್ರೆ ಅತಿ ಮಾಂಸ, ತುಂಬಾ ಹೊಟ್ಟೆ, ಎಲ್ ಬೇಕಾದ್ರೂ ಬರೋ ತಿನ್ನೋಣ, ಆ ಹೋಟ್ಲಿಗೆ ಹೋಗೋಣ, ಈ ಹೋಟ್ಲಿಗೆ ಹೋಗೋಣ, ಅಲ್ಲಿ ಹೋಗೋಣ, ಇದು ಹೋಗೋಣ, ಇವತ್ತು ಇದಾಯ್ತು, ನಾಳೆ ಅದು ಇದು ಅಂತೇಳಿ ತಿಂತಾನೆ ಇರ್ತಾರೆ. ಸೊ ಅಂತವ್ರು ಕೂಡ ಏನಪ್ಪಾ ಅಂದ್ರೆ ತುಂಬಾ ಅಪಾಯ ಇದೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಮಾತ್ರ ಹೇಳಿದ್ರೆ ಯಾವಾಗ ನೋಡಿದ್ರು ಬರೀ ನಿದ್ದೆಯಲ್ಲಿ ಗಳಿತಾ ಇರ್ತಾರೆ. ಸೊ ಈ ಅಮೂಲ್ಯವನ್ನ ಅಂದ್ರೆ ಸಮಯವನ್ನ ಅಮೂಲ್ಯ ಅಂತ ಹೇಳಿ ಅವ್ರು ತಿಳ್ಕೊಳಲ್ಲ. ಅಂತ ಸ್ನೇಹಿತರು, ಈ ರೀತಿ ಗುಣಗಳೊಂದಿಗಿರುವ ಸ್ನೇಹಿತರನ್ನ ನಾವು ಬಂದ್ಬಿಟ್ಟು ಇಟ್ಕೋಬಾರ್ದು ಅಂತ ಇಲ್ಲಿ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿ ಹೇಳ್ತಿದ್ದಾನೆ. ಸೊ ಅದೇ ಜ್ಞಾನೋಕ್ತಿ 13ನೇ ಅಧ್ಯಾಯ 20ನೇ ವಚನ ಹೇಳ್ತಾನೆ, ಜ್ಞಾನಿಗಳಲ್ಲಿ ಸಹವಾಸಿ ಜ್ಞಾನಿ ಆಗುವನು, ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು. ನಮ್ಮ ಫ್ರೆಂಡ್ಸ್ ಯಾವ ತರ ಇದ್ದಾರೆ ಅಂತೇಳಿ ನಮ್ಗೆ ಏನಾಗುತ್ತೆ, ನಮ್ಮ ಒಂದು ಕ್ಯಾರೆಕ್ಟರ್ನ ಅನಲೈಸ್ ಮಾಡ್ಬೋದು, ನಮ್ಗೆ ಇರುವಂತಹ ಸ್ನೇಹಿತರು ಎಂತವರಾಗಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಹೇಳಿದಾನೆ, ನಾನು ನಿಮಗೆ ಒಳ್ಳೆ ಸ್ನೇಹಿತನಾಗಿದ್ದೇನೆ ಅಂತ. ಯೇಸು ಸ್ವಾಮಿ ಮಾತ್ರ ನಮ್ಗೆ ಒಳ್ಳೆ ಮಿತ್ರನಾಗಿರ್ಲಿಕ್ಕೆ ಉಂಟು. ಆ ಯೇಸು ಸ್ವಾಮಿ ಅಲ್ಲದೆ ಬೇರೆ ಯಾರು ನಮ್ಗೆ ಗೆಳೆಯನೋ, ಮಿತ್ರನೋ, ಆಪ್ತನೋ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತನಿಂದ ಕಲಿತುಕೊಳ್ಳುವಂಥದ್ದು ಬಹಳ ಉಂಟು. ಸೊ ಹಾಗಾಗಿ ಅದೇ ರೀತಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯ 33ನೇ ವಚನದಲ್ಲಿ ನೋಡುವಾಗ, ಮೋಸ ಹೋಗ್ಬೇಡ್ರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಸೊ ಕೆಟ್ಟ ಸಹವಾಸ ಏನಾಗುತ್ತೆ ಅಂತ ಹೇಳಿದ್ರೆ ಸದಾಚಾರ, ಒಳ್ಳೆ ಆಚಾರವನ್ನ ಅದು ಕೆಡಿಸ್ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಸ್ನೇಹಿತರನ್ನ ನಾವು ಆರಿಸಿಕೊಳ್ಳುವಾಗ ತುಂಬಾ ಜಾಗರೂಕತೆಯಿಂದ, ಬುದ್ಧಿವಂತಿಯಿಂದ ಇರ್ಬೇಕು ಅಂತ ಈ ಒಂದು ಜ್ಞಾನೋಕ್ತಿ ತನ್ನ ಮಾತುಗಳಲ್ಲಿ ಹೇಳ್ತಿದ್ದಾನೆ. 4ನೇದಾಗಿ ಬರೋಣ ನೋಡಿ. 4ನೇದಾಗಿ ಶಿಸ್ತು ಮತ್ತು ಬುದ್ಧಿವಂತಿಕೆಯ ಮೌಲ್ಯ. 4ನೇದಾಗಿ ಏನ್ ಹೇಳ್ತಾನೆ 12ನೇ ವಚನದಿಂದ ನೋಡ್ರಿ. 12ನೇ ವಚನದಿಂದ ಹೇಳ್ತಾನೆ, ಉಪದೇಶವನ್ನು ಮನಸ್ಸಿಗೆ ಏನ್ ಮಾಡು, ತೆಗೆದುಕೋ, ತಿಳುವಳಿಕೆಯ ಮಾತುಗಳಿಗೆ ಕಿವಿಗಳು, ಹುಡುಗನ ಶಿಕ್ಷೆಗೆ ಹಿಂತೆಗೆಬೇಡ, ಬೆತ್ತದ ಏಟಿಗೆ ಸಾಯನು, ಬೆತ್ತದಿಂದ ಹೊಡೆ, ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು. ನೋಡ್ರಿ, ಶಿಸ್ತು ಮತ್ತು ಬುದ್ಧಿವಂತಿಕೆಯ ಮೌಲ್ಯ ಆತನ ಹೇಳ್ತಿದ್ದಾನೆ. ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಶಿಸ್ತು ಅನ್ನೋದು ಬಹಳ ಮುಖ್ಯ. ಸೊ ಶಿಸ್ತು ಅನ್ನೋದು ಹೆಂಗಿದೆ ಅಂತ ಹೇಳಿದ್ರೆ ಅದು ತುಂಬಾ ಅದು ಮುಖ್ಯವಾಗಿದೆ. ಸೊ 4ನೇ ಪಾಯಿಂಟ್ ಆಗಿ ನೋಡ್ಬೇಕಂತ ಹೇಳಿದ್ರೆ ಶಿಸ್ತು ಮತ್ತು ಬುದ್ಧಿವಂತಿಕೆಯ ಮೌಲ್ಯವನ್ನ ಕುರಿತು ಅವನು ಹೇಳ್ತಿದ್ದಾನೆ. ಸೊ ಮನುಷ್ಯನ ಜೀವನದಲ್ಲಿ ಶಿಸ್ತು ಅನ್ನೋದು ತುಂಬಾ ಒಳ್ಳೇದು. ಶಿಸ್ತು ಇಲ್ಲ ಅಂತ ಹೇಳಿದ್ರೆ ಅವನು ಹಾಳಾಗ್ತಾನೆ, ಅವನು ಕೆಟ್ಟೋಗ್ತಾನೆ, ದಾರಿಯನ್ನು ತಪ್ಪಿ ಹೋಗ್ತಾನೆ. ಸೊ ಹಾಗಾಗಿ ಪ್ರೀತಿ ಉಳ್ಳವರೇ, ಅನೇಕ ಸಂದರ್ಭದಲ್ಲಿ ಇವತ್ತು ಕುಟುಂಬಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಶಿಸ್ತು ತಪ್ಪಿ ಹೋಗುತ್ತೆ. ತುಂಬಾ ಪ್ರೀತಿ ಕೊಟ್ಟು, ಸಲಹೆ ಕೊಟ್ಟು, ಒಂದು ರೀತಿಯಲ್ಲಿ ಅವ್ರನ್ನ ಬಂದ್ಬಿಟ್ಟು ಈ ಒಂದು ಶಿಸ್ತಿನಲ್ಲಿ ಬೆಳೆಸದೇ ಇರುವಂತ ತಂದೆ ತಾಯಿಗಳು ಬಹಳ ಜನ ಇದ್ದಾರೆ. ಸೊ ಇವತ್ತು ಅನೇಕ ವೃದ್ಧಾಶ್ರಮಗಳು ಬರುವುದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರು ತಮ್ಮ ಮಕ್ಕಳನ್ನ ಶಿಸ್ತಾಗಿ ಬೆಳೆಸದೇ ಇರುವುದೇ ಕಾರಣ. ಪ್ರೀತಿಯಿಂದ ಬೆಳೆಸ್ತಾರೆ, ಮುದ್ದಾಗಿ ಸಾಕ್ತಾರೆ, ಕೇಳಿದನ್ನೆಲ್ಲ ಕೊಡಿಸ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ. ಬಟ್ ಅವ್ರಿಗೆ ಜೀವಿತದಲ್ಲಿ ಶಿಸ್ತು ಅನ್ನೋದು ಇಲ್ಲದೆ ಹೋಗುತ್ತೆ. ಇದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಅವರನ್ನೇ ಅಂದ್ರೆ ಪೋಷಕರನ್ನೇ ಅದೇನಾಗುತ್ತೆ, ಬೆನ್ನಟ್ಟಿ ಕಾಡುತ್ತೆ. ಎಷ್ಟು ನೋಡಿ, ಇವತ್ತು ಬೆಂಗಳೂರಲ್ಲಿ ನೋಡ್ಬೇಕಂದ್ರೆ ಸುಮಾರು ಎಷ್ಟೊಂದು ವೃದ್ಧಾಶ್ರಮಗಳಿದೆ. ಒಂದೊಂದು ವೃದ್ಧಾಶ್ರಮದಲ್ಲಿ 100 ವೃದ್ಧರು ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲಾ ಅವ್ರ ಪೇರೆಂಟ್ಗಳನ್ನೆಲ್ಲ ಏನ್ ಮಾಡ್ತಾರೆ, ಅವ್ರು ನೋಡ್ಕೊಳಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಆ ಫ್ಯಾಮಿಲಿ ಬಂದ್ಬಿಟ್ಟು ನೋಡಿ, ಮೊದ್ಲೆಲ್ಲ ಬಂದ್ಬಿಟ್ಟು ಒಂದು ಕುಟುಂಬದಲ್ಲಿ 20 ಜನ, 30 ಜನ, 100 ಜನ ಎಲ್ಲ ಇರ್ತಿದ್ರು. ಅದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತಿದ್ರು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತಾರೆ ಆಂಗ್ಲ ಭಾಷೆಯಲ್ಲಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಏನು, ತುಂಬಾ ಹಂಗೆ ಬಿಡಿ ಬರೀ ಗಂಡ ಹೆಂಡತಿದ್ರೆ ಅದು ಜಾಯಿಂಟ್ ಫ್ಯಾಮಿಲಿ ಅಂತೆ.
ಸೊ ಹಾಗಾಗಿ ಒಂದ್ ಮಗು ಇದ್ರೆ ಸಾಕು, ಅದೇ ದೊಡ್ಡ ಫ್ಯಾಮಿಲಿ. ದೊಡ್ಡ ಫ್ಯಾಮಿಲಿ ಅಂದ್ರೆ ಅಷ್ಟೇ, ಅದ್ಮೇಲೆ ಇದ್ಬಿಟ್ರೆ ಅಯ್ಯೋ ಅವ್ರ ಕೈಲಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಜನರ ಮನಸ್ಥಿತಿ ಏನಾಗಿದೆ, ಅದು ಹಂಗೆ ಕುಗ್ಗಿ ಹೋಗ್ಬಿಡುತ್ತೆ. ಕಾರಣ ಏನ್ ಗೊತ್ತಾ, ಅವ್ರ ಜೀವನದಲ್ಲಿ ಡಿಸಿಪ್ಲಿನ್ ಇಲ್ಲ, ಅಂದ್ರೆ ಶಿಸ್ತು ಅನ್ನೋದು ಇಲ್ಲ. ಸೊ ಹಾಗಾಗಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನು ಹಾಗೂ ತಂದೆಯಾದ ದೇವರು ಕೂಡ ಶಿಸ್ತುಗಳನ್ನ ಬಹಳ ಪಾಲಿಸ್ತಾನೆ. ಎಲ್ಲವನ್ನ ಶಿಸ್ತು ಕ್ರಮವಾಗಿ ನೋಡಿ, ಪ್ರಪಂಚವನ್ನ ಈ ಲೋಕ ಸೃಷ್ಟಿ ಮಾಡುವಾಗ ಒಂದೊಂದು ಕ್ರಮವಾಗಿ ಶಿಸ್ತಾಗಿ ಶಿಸ್ತುಬದ್ಧವಾಗಿ ಆತನ ಉಂಟು ಮಾಡ್ದ. ಅದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ದೇವರು ಶಿಸ್ತಿನ ದೇವರಾಗಿದ್ದಾನೆ. ಹೆಂಗ್ ಬೇಕಾದ್ರೂ ಹಂಗಿರಲ್ಲ. ಯೇಸು ಸ್ವಾಮಿ ಒಂದ್ಸಾರಿ ಊಟವನ್ನ ಕೊಟ್ಟಾಗ ಅಲ್ಲಿ ಎಲ್ಲರನ್ನ ಶಿಸ್ತಾಗಿ 50ರಂತೆ 100ರಂತೆ ಪಂಕ್ತಿ ಪಂಕ್ತಿಯಾಗಿ ಕೂಡಿಸ್ತಾ, ಮಾತ್ರ ಅಲ್ಲದೆ ಒಂದು ಕೂಡ ವೇಸ್ಟ್ ಆಗದಾಗೆ ಅವೆಲ್ಲ ಕೂಡಿಸಿ ಇಡಿ ಅಂತೇಳಿ ಪುಟ್ಟಿಯಲ್ಲಿ ಕೂಡಿಸ್ತಾ. ಸೊ ನಮ್ ಜೀವಿತದಲ್ಲಿ ಕೂಡ ಮಕ್ಕಳಿಗೆ ಶಿಸ್ತು ಕಳಿಸುವಂಥದ್ದು ಬಹಳ ಮುಖ್ಯ. ಇದೇ ಜ್ಞಾನೋಕ್ತಿ 13ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳ್ತಾನೆ ಏನಂತೇಳಿ, ಬೆತ್ತ ಹಿಡಿದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ಇವತ್ತು ನಾವು ಬಂದ್ಬಿಟ್ಟು ಮಕ್ಕಳನ್ನ ಬಂದ್ಬಿಟ್ಟು ಚೆನ್ನಾಗಿ ಶಿಕ್ಷಿಸ್ಬೇಕು. ಸೊ ಹಾಗಾಗಿ ಅವ್ನು ಬಂದ್ಬಿಟ್ಟು ಅವ್ರನ್ನ ಒಳ್ಳೆ ಮಾರ್ಗಕ್ಕೆ ಬರುವಂತ ಶಿಕ್ಷೆ ಆಗಿರ್ಬೇಕು. ಅದು ನಾಳೆ ಅದು ಕೂಡ ಏನಾಗ್ಬಾರ್ದು, ಫುಲ್ ಅನೇಕ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಫುಲ್ ಸ್ಟ್ರಿಕ್ಟ್ ಆಗಿರ್ತೀನಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿರುವಂತ ಸಂದರ್ಭದಲ್ಲಿ ಅದು ತುಂಬಾ ಕೆಟ್ಟ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಹಂಗೂ ಇರಬಾರ್ದು. ಅವ್ರ ಮನಸ್ಥಿತಿಗಳನ್ನ ನೋಡ್ಕೊಂಡು ಅದ್ರ ಪ್ರಕಾರ ಇರ್ಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿ ಹೇಳ್ತಿದ್ದಾರೆ, ಯಾವ ಶಿಕ್ಷೆ ಆದ್ರೂ ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನ ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತೆ. ಆ ಶಿಕ್ಷೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ತದೆ, ಆಮೇಲೆ ಸಮಾಧಾನವನ್ನು ಕೊಡುತ್ತೆ. 5ನೇ ಪಾಯಿಂಟ್ ಹೋಗೋಣ. 5ನೇ ಪಾಯಿಂಟ್ ಆಗಿ ನೋಡ್ಬೇಕಂದ್ರೆ, ಇಲ್ಲಿ ನೋಡುವಾಗ ನೀತಿವಂತ ಹೃದಯವನ್ನ ಕಾಪಾಡಿಕೊಳ್ಳುವುದು. ಪ್ರತಿಯೊಬ್ಬರಿಗೂ ಈ ಹೃದಯವನ್ನ ದೇವ್ರು ಏನ್ ಮಾಡಿದ್ದಾರೆ, ನಿರ್ಮಿಸಿದ್ದಾರೆ. ಕಲ್ಮಶವಾದ ಹೃದಯ, ಮೃದುವಾದ ಹೃದಯ, ಒಳ್ಳೆ ಹೃದಯ, ಅದನ್ನ ದೇವ್ರು ಕೊಟ್ಟಿದ್ದಾನೆ. ಸೊ ಅದು ನೋಡ್ಬೇಕಂತ ಹೇಳಿದ್ರೆ ನಮ್ಗೆ ಎಲ್ಲ ಗೊತ್ತುಂಟು. ಏನಪ್ಪಾ ಅಂದ್ರೆ, ಈ ರಾಜೀವನ ಹೃದಯ ಅಂತ ಹೇಳಿ ಒಂದು ಚಿತ್ರ ಎಲ್ಲ ಗೊತ್ತಿದೆ. ಆ ರಾಜೀವನ ಹೃದಯದಲ್ಲಿ ಬಂದ್ಬಿಟ್ಟು ನೋಡಿ, ಸೈತಾನನ ಕಾರ್ಯಗಳು ಒಳಗೆ ಬಂದಾಗ ಪರಿಶುದ್ಧ ಕಾರ್ಯಗಳು ಹೊರಡೆ ಇರ್ತದೆ. ಪರಿಶುದ್ಧ ಕಾರ್ಯಗಳು ಒಳಗೆ ಬಂದಾಗ ಸೈತಾನ ಕಾರ್ಯಗಳೆಲ್ಲ ಹೊರಗಡೆ ಇರ್ತದೆ. ಸೊ ಕೋಪ, ಕ್ರೋಧ, ಮದ, ಮತ್ಸರ, ಕಾಮ, ಎಲ್ಲಾ ರೀತಿಯಂತಹ ಒಂದು ಗುಣಗಳಿಗೆ ಒಂದೊಂದು ಮೃಗಗಳನ್ನ, ಒಂದು ಪ್ರಾಣಿಯನ್ನ ಅಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇನಾಗುತ್ತೆ ಅಂದ್ರೆ, ಅವನು ಒಳಗೆ ಬಂದು ಸೈತಾನ ಆಕ್ರಮಣ ಮಾಡುವಾಗ ಈ ಎಲ್ಲ ಪ್ರಾಣಿಗಳ ಅಂಶಗಳಿರ್ತದೆ. ಎಮ್ಮೆಗೆ ಬಂದ್ಬಿಟ್ಟು ಗರ್ವ ಪಡೋದು, ಎಮ್ಮೆ ಪಡೋದಕ್ಕೆ ನವಿಲು, ಮಾತ್ರ ಇಲ್ಲದೆ ಹೊಟ್ಟ ಬಾಕತನಕ್ಕೆ ಕಪ್ಪೆ, ಮಾತ್ರ ಇಲ್ಲದೆ ಬಂದ್ಬಿಟ್ಟು ಕೋಪ ತಗೊಳ್ಳೋದಕ್ಕೆ ಬಂದ್ಬಿಟ್ಟು ಹಾವು, ಈ ರೀತಿ ಒಂದ್ ರೀತಿಯಲ್ಲಿ ಸಂಚು ಮಾಡಿ ಕೆಟ್ಟ ಕೆಟ್ಟ ಬುದ್ಧಿಯನ್ನ ಆಲೋಚನೆ ಮಾಡೋದಕ್ಕೆ ನಾರಿ, ಇಂತಹ ಬೇರೆ ಬೇರೆ ಪ್ರಾಣಿಗಳನ್ನ ಅಲ್ಲಿ ಹಾಕಿರ್ತಾರೆ. ಸೊ ಎಲ್ರಿಗೂ ನಮ್ಗೆಲ್ಲ ಗೊತ್ತುಂಟು ರಾಜೀವನ ಹೃದಯ ಅಂತ ಹೇಳಿ ಒಂದು ಚಿತ್ರಪಟ, ಅಂದ್ರೆ ಒಂದು ಕರಪತ್ರ, ಒಂದು ಸುಮಾರು ದಿವಸದ ಕೆಳಗೆ ಸುವಾರ್ತೆ ಸಾರಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಸೊ ಅದ್ರಲ್ಲಿ ಇರುವಂತಹ ಪ್ರಕಾರವಾಗಿ ಏನಾಗುತ್ತೆ ಅಂದ್ರೆ, ಪಾಪ ಒಳಗೆ ಬಂದಾಗ ಪಾಪದ ಗುಣಗಳು ಇರ್ತದೆ, ಪರಿಶುದ್ಧತೆ ಒಳಗೆ ಬಂದಾಗ ಪರಿಶುದ್ಧತೆ ಇರ್ತದೆ. ಸೊ ದೇವ್ರು ಏನ್ ಹೇಳ್ತಾನೆ ಅಂದ್ರೆ, ನಿಮ್ಮ ಹೃದಯವನ್ನ ಕಾಪಾಡ್ಕೊಳ್ಳಿ, ನೀತಿಯುಳ್ಳ ಹೃದಯವನ್ನ ಕಾಪಾಡ್ಕೊಳ್ರಿ. ನೋಡಿ, ಕೀರ್ತನೆ 37:4 ಹೇಳ್ತಿದ್ದಾನೆ, ಆಗ ಯೆಹೋವನಲ್ಲಿ ಸಂತೋಷವಿ ಮತ್ತು ಆತನು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು. ಯಾವಾಗ? ನಾವು ನಿರ್ಮಲ ಚಿತ್ತರಾಗಿರುವಾಗ, ಪರಿಶುದ್ಧತೆಯಲ್ಲಿ ಇರುವಾಗ, ದೇವ್ರು ನಮ್ಗೆ ಕೊಡುವಾಗ, ನಮ್ಮನ್ನ ಸೃಷ್ಟಿ ಮಾಡುವಾಗ ಎಂತ ಒಂದು ಒಳ್ಳೆಯ ಹೃದಯವಾಗಿತ್ತೋ, ಯಾವ ಕಲ್ಮಶವಿಲ್ಲದೆ ಅಂದವಾಗಿ ಚಂದವಾದ ಹೃದಯವಿತ್ತು, ಅಂತ ಹೃದಯವನ್ನ ಕಾಪಾಡಿಕೊಂಡ್ರೆ ಮಾತ್ರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾರೆ ಏನಂದ್ರೆ, ಯೇಸು ಸ್ವಾಮಿ ಹೇಳಿದ್ರು, ನಿರ್ಮಲ ಚಿತ್ತರು ಧನ್ಯರು. ಸೊ ಹೃದಯದಲ್ಲಿ ಇವತ್ತು ಬಂದ್ಬಿಟ್ಟು ಒಳಗೊಂದು ಹೊರಗೊಂದು ಮಾತಾಡ್ತಾ ಇರ್ತಾರೆ, ಬರೀ ಸಂತೋಷವಾಗಿ ನಗ್ನಗ್ತಾ ಮಾತಾಡ್ತಿರ್ತಾರೆ. ಹಾಯ್ ಬ್ರದರ್, ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ? ಬ್ರದರ್ ಹಂಗೆ ಹಿಂಗ ಅಂತಾರೆ. ಅವ್ರು ಹೋದ್ ಕೂಡ್ಲೆ ಅವನಿದಾನಲ್ಲ, ಹೆಂಗಿದಾನೆ, ಹಿಂಗಿದಾನೆ, ಹಂಗಿದಾನೆ ಅಂತೇಳಿ 100 ಮಾತುಗಳನ್ನ ಮಾತಾಡ್ಲಿಕ್ಕೆ ಬಾಯಿಗಳು ತೆರೆದಿದೆ. ಸೊ ಪ್ರೀತಿಲೋರೆ, ಹಾಗಾಗಿ ಆ ಕಪಟ ಪ್ರೀತಿಯನ್ನ ನಾವು ಬಂದ್ಬಿಟ್ಟು ಕಂಡುಹಿಡಬೇಕು. ಸೊ ಹಾಗಾಗಿ ಅವ್ರಿಗೆ ಬಂದ್ಬಿಟ್ಟು ಅಂತ ಒಂದು ಮನಸ್ಥಿತಿಯಲ್ಲಿ ನಾವು ನಮ್ಮನ್ನು ಕೂಡ ಏನ್ ಮಾಡಬಾರ್ದು, ರೂಢಿಸಿಕೋಬಾರ್ದು ಅಲ್ವಾ. ಸೊ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ, 10ರಲ್ಲಿ 1 11 ಅಂತೇಳಿ ಹೇಳಿದ ಹಾಗೆ 10 ಜನ ಕೆಟ್ಟವ್ರು ಇದಾರೆ, ನಾನು ಕೂಡ ಕೆಟ್ಟವನಾಗ್ಬಿಡ್ತೀನಿ ಅಲ್ಲ ಪ್ರೀತಿಲ ದೇವ್ ಜನರ. ಇಲ್ಲ, ನಾವು ಅವಾಗ ತಾನೇ ನೋಡಿದ್ವಿ ಏನಪ್ಪಾ ಅಂತ ಹೇಳಿದ್ರೆ, ಜ್ಞಾನಿಗಳ ಸಹವಾಸಿ ಜ್ಞಾನಿ ಆಗ್ತಾನೆ, ಒಳ್ಳೆಯವರ ಸಹವಾಸಿ ಒಳ್ಳೆಯವನಾಗ್ತಾನೆ, ಜ್ಞಾನಹೀನರ ಸಹವಾಸಿ ಸಂಕಟಕ್ಕೊಳಗಾಗ್ತಾನೆ. ಸೊ ಕೆಟ್ಟವರ ಸಹವಾಸಿ ಕೆಟ್ಟವನಾಗ್ತಾನೆ. ಸೊ ಪ್ರೀತಿಲ ದೇವ್ ಜನರೇ, ನಾವು ಒಳ್ಳೆಯವರ ಸಂಘವನ್ನು ನಾವು ಸೇರ್ಬೇಕು. ಒಳ್ಳೆಯವರ ಒಳ್ಳೆ ಕಾರ್ಯಗಳನ್ನ ಮಾಡುದನ್ನ, ಅದಕ್ಕೆ ಕೀರ್ತನೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ ಏನಂತೇಳಿ, ಪಾಪಾತ್ಮರು ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದ ಕೊರಡೆಯನ್ನು ಕೂತುಕೊಳ್ಳದೆ, ಮಾತ್ರ ಅಲ್ಲದೆ ಏನ್ ಮಾಡ್ಬೇಕು, ನಾವು ಬಂದ್ಬಿಟ್ಟು ಹಗಲಿರಲು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡ್ಬೇಕು, ಹಿಂಗೆ ಹೇಳ್ತಾನೆ. ಸೊ ಹಾಗಾಗಿ ಒಂದು ಕ್ಲಾಸಿಫಿಕೇಶನ್ ಇದೆ, ದೇವರೇ ಹೇಳ್ಬಿಟ್ಟ, ಇಂಥವ್ರು ಈ ರೀತಿ ಇರ್ತಾರೆ, ಇಂಥವ್ರು ಈ ರೀತಿ ಇರ್ತಾರೆ ಅಂತ. ಸೊ ಪ್ರೀತಿಲವ್ರೆ, ನಾವು ನಮ್ಗೆ ಕೊಡಲ್ಪಟ್ಟಂತ ಹೃದಯವನ್ನ ನೀತಿವಂತ ಹೃದಯವಾಗಿ ನಾವು ಕಾಪಾಡ್ಬೇಕು.
ಕರ್ತನು ಬಂದಾಗ ಆ ಹೃದಯವನ್ನ ಕರ್ತನಿಗೆ ಕಲ್ಮಶವಿಲ್ಲದೆ ನಿರ್ಮಲವಾಗಿ ಪರಿಶುದ್ಧತೆಯಾಗಿ ಅದನ್ನು ಕೊಡಬೇಕು. 6ನೇದಾಗಿ ಬರೋಣ ನೋಡಿ. 6ನೇದಾಗಿ ಹೇಳ್ತಿದ್ದಾನೆ 29ನೇ ವಚನದಿಂದ 35ನೇ ವಚನದಲ್ಲಿ ಬಂದಾಗ ಹೇಳ್ತಾನೆ, ದುರಾಸಕ್ತಿಯನ್ನ ತಪ್ಪಿಸುವಂಥದ್ದು. ಅಥವಾ ಅಲ್ಲಿ ನೋಡುವಾಗ ಏನಪ್ಪಾ ಅಂತ ಹೇಳಿದ್ರೆ 6ನೇ ಪಾಯಿಂಟ್ ಆಗಿ ನೋಡುವಾಗ ಅಲ್ಲಿ ಅನೈತಿಕತೆ ಹಾಗೂ ದುರಾಸಕ್ತಿಯನ್ನ ತಪ್ಪಿಸುವಂಥದ್ದು. ಸೊ 29ನೇ ವಚನದಲ್ಲಿ ನೀವು ನೋಡ್ರಿ ಏನಪ್ಪಾ ಅಂತ ಹೇಳಿದ್ರೆ ಅವನು ಹೇಳ್ತಾನೆ ನೋಡ್ರಿ, ಅಯ್ಯಯ್ಯೋ ಅನ್ನುವವರು ಯಾರು? ಅಲ್ಲಿ ನೋಡಿ, ಅಲ್ಲಿ ಸುಮಾರು ಒಂದು ಪ್ರಶ್ನೆಗಳನ್ನ ಹೇಳ್ತಾನೆ. ಮೊದಲನೇದಾಗಿ ನೋಡಿ, ಫಸ್ಟ್ ಅಯ್ಯಯ್ಯೋ ಅನ್ನುವವರು ಯಾರು, 2ನೇದಾಗಿ ಅಕಾಟ ಎಂದು ಕೂಗಿಕೊಳ್ಳುವವರು ಯಾರು, 3ನೇದು ಯಾರು ಜಗಳ ಆಡುತ್ತಾರೆ, 4ನೇದಾಗಿ ಯಾರು ಓಡಾಡುತ್ತಾರೆ, 5ನೇದಾಗಿ ಯಾರು ಸುಮ್ಮನೆ ಗಾಯಪಡುತ್ತಾರೆ, 6ನೇದಾಗಿ ಕೆಂಪೇರಿದ ಕಣ್ಣುಳ್ಳವರು ಯಾರು. ಸೊ ನೋಡ್ರಿ ಅಲ್ಲಿ ಹೇಳ್ತಾನೆ ನೋಡ್ರಿ, ಒಂದು 6 ಪ್ರಶ್ನೆಗಳನ್ನ ಅಲ್ಲಿ ಹೇಳ್ತಿದ್ದಾನೆ. ಯಾರು 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 ಅಂತೇಳಿ, ಯಾರಪ್ಪಾ ಎಂತವ್ರು ಅಂತೇಳಿ ಅಂದಾಗ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ ನೋಡ್ರಿ ಚೆನ್ನಾಗಿ. ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ, ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ, ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಕಚ್ಚುತ್ತದೆ, ಹೌದು ನಾಗದ ಹಾಗೆ ಕಡಿಯುತ್ತದೆ. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು, ಮನಸ್ಸು ಪ್ರೀತಗಳನ್ನ ಹೊರಪಡಿಸುವುದು. ನೀನು ಸಮುದ್ರದ ನಡುವೆ ಆಗ್ಲಿ ಹಡಗಿನ ಕಂಬದ ತುದಿಯಲ್ಲಾಗ್ಲಿ ಮಲಗಿರುವನಂತೆ ಇರುವಿ. ಜನರು ಈ ರೀತಿ ಹೇಳ್ತಿದ್ದಾನೆ ನೋಡ್ರಿ. ಒಬ್ಬ ಹುಡುಗನ ಜೀವಿತದಲ್ಲಿ ಇರುವ ಅಂಶಗಳನ್ನ ಇಲ್ಲಿ ಹೇಳ್ತಿದ್ದಾನೆ. ಸೊ ಪ್ರೀತಿಯುಳ್ಳವರೇ, ಒಬ್ಬ ಹುಡುಗನಾಗಿದ್ರೆ ಅವ್ನಿಗೆ ಏನೇನೆಲ್ಲ ಹಾನಿ ಅಂತ ಹೇಳಿದ್ರೆ ನೋಡ್ರಿ, ಮೊದಲನೇದಾಗಿ ಅವನ್ ಮೆದುಳು ಕೆಟ್ಟೋಗ್ಬಿಡುತ್ತೆ, ಅವ್ನ್ ಇಲ್ದೇ ಇರುವಂತ ಆಲೋಚನೆಗಳು ಬರುತ್ತೆ. ಅವನು ಏನಪ್ಪಾ ಅಂತ ಹೇಳಿದ್ರೆ ಅವ್ನಿಗೆ ಕೆಟ್ಟ ತಪ್ಪಾದಂತ ಆಲೋಚನೆಗಳು ಬರುತ್ತೆ. ಅವನ ಮನಸ್ಸು ವಿಪರೀತಗಳನ್ನ ಹೊರಪಡಿಸುತ್ತೆ. ಅವನ ಮನಸ್ಸು ಏನಾಗುತ್ತೆ ಅಂತ ಹೇಳಿದ್ರೆ ವಿಪರೀತ ಕಾರ್ಯಗಳನ್ನ ಹೊರಪಡಿಸುತ್ತೆ. ಮಾತ್ರ ಅಲ್ಲದೆ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಅವನ ಲಂಗ್ಸ್ ಗಳು ಸ್ಪಾಯ್ಲ್ ಆಗುತ್ತೆ, ಲಿವರ್ ಗಳು ಸ್ಪಾಯ್ಲ್ ಆಗುತ್ತೆ. ಅವನಿಗೆ ಪ್ಯಾಂಕ್ರಿಯಾಸ್ ಅಂತ ಹೇಳುವ ಒಂದು ಅಂಶ ಇದೆ, ಆ ಜೀರ್ಣಾಂಗ ಅದು ಹಾಳಾಗುತ್ತೆ. ಹೊಟ್ಟೆ ಬಂದ್ಬಿಟ್ಟು ಅದೇನಾಗುತ್ತೆ, ತೂತು ಬಿದ್ಬಿಡುತ್ತೆ, ಕರ್ಲಗಳು ಸುಟ್ಟೋಗ್ಬಿಡುತ್ತೆ. ಮಾತ್ರ ಅಲ್ಲದೆ ಅವನಿಗೆ ಇರುವಂತಹ ಖಂಡಗಳು ಅಥವಾ ಶಕ್ತಿ ಅವನು ಏನಾಗ್ತಾನೆ, ಕಡೆಯದಾಗಿ ಏನಾಗುತ್ತೆ ಅವನಿಗೆ ಹೃದಯ ಅದೇನಾಗುತ್ತೆ ಅಂತ ಹೇಳಿದ್ರೆ ಅವ್ನಿಗೆ ಅವನು ಆಲೋಚನೆ ಮಾಡೋದೆಲ್ಲ ತಪ್ಪೆ. ಲಾಸ್ಟ್ಗೆ ನೋಡ್ಬೇಕಂದ್ರೆ ಅದೆಲ್ಲ ತಪ್ಪ. ಸೊ ಕಾರಣ ಏನಂದ್ರೆ ಆ ಒಂದು ಮದ್ಯದ ಅಥವಾ ಒಂದು ಹುಡುಕತನದಲ್ಲಿ ಇರುವಂತಹ ಒಂದು ಹಾನಿ. ಸೊ ಅದಕ್ಕೆ ಯೆಶಾಯ 5:11 ವಚನ ಹೇಳ್ತಿದ್ದಾನೆ, ಅಯ್ಯೋ ಮದ್ಯದ ಗೀಳಿನಿಂದಲೇ ಮುಂಜಾನೆ ಎದ್ದು ಸಂಜೆ ಆದ ಮೇಲೆಯೂ ದ್ರಾಕ್ಷರಸದಿಂದ ಅಮಲೇರಿದವರ ಆಗಿ ಕಾಲ ಕಳೆಯುವವರು ಪಾಡು ಏನ್ ಹೇಳಿ. ಬೆಳಗಿಂದ ಸಂಜೆವರೆಗೆ ಕುಡಿತಾನೆ ಇರ್ತಾರೆ. ಸೊ ಅಂತ ಕುಡುಕರ ಮಧ್ಯದಲ್ಲಿ ಅವ್ರಿಗೆ ಯಾವ ರೀತಿ ಇರ್ತದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ನೋಡ್ಬೇಕಂತ ಹೇಳಿದ್ರೆ ಎಫೆಸದವರಿಗೆ 5:18 ಹೇಳ್ತಿದ್ದಾನೆ, ಮದ್ಯಪಾನ ಮಾಡಿ ಮತ್ತರಾಗ್ಬೇಡ್ರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಸೊ ಮದ್ಯಪಾನದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹಾಳಾಗುತ್ತೆ ನೋಡಿ. ಅದಕ್ಕೆ ಹೇಳ್ತಾರೆ, ತಮಿಳಲ್ಲಿ ಹೇಳ್ತಾರೆ ಏನಂದ್ರೆ ಕುಡಿ ಅಥವಾ ಮಧು ಅನ್ನೋದು, ಮಧು ನಾಟುಕುಂ ವೀಟುಕುಂ ಕೇಡು. ಮದ್ಯಪಾನ ಮನೆಗೂ ದೇಶಕ್ಕೂ ಹಾಳು. ಅದು ಮನೆಯನ್ನು ಹಾಳು ಮಾಡುತ್ತೆ, ದೇಶವನ್ನ ಹಾಳು ಮಾಡುತ್ತೆ. ಆವಾಗ ಪ್ರೀತಿಯುಳ್ಳ ದೇವ್ ಜನರೇ, ಈ 6 ಕಾರ್ಯಗಳನ್ನ ದೇವ್ರು ಬಂದ್ಬಿಟ್ಟು ನಮ್ಮನ್ನ ಮತ್ತೆ ತಿರುಗಿ ನೆನಪಿಸ್ಲಿಕ್ಕೆ ಆಗುವಂತೆ ಸಹಾಯ ಮಾಡ್ಲಿ ಅಂತ ನಾವು ಪ್ರಾರ್ಥಿಸಿಕೊಳ್ಳೋಣ. ಈ ಮತ್ತೊಂದ್ಸಾರಿ ಹೇಳ್ತೀನಿ, ಅತಿಯಾದ ಭೋಗದ ಮತ್ತು ಸ್ವಯಂ ನಿಯಂತ್ರಣ, ಸಂಪತ್ತನ್ನ ಅನುಸರಿಸುವುದು ನಿರರ್ಥತೆ, ಸ್ನೇಹಿತರನ್ನ ಬುದ್ಧಿವಂತಿಕೆಯಿಂದ ಆರಿಸುವುದು, ಶಿಸ್ತು ಮತ್ತು ಬುದ್ಧಿವಂತಿಕೆಯ ಮೌಲ್ಯ, ನೀತಿವಂತ ಹೃದಯವನ್ನ ಕಾಪಾಡಿಕೊಳ್ಳುವುದು, ಅನೈತಿಕತೆ ಮತ್ತು ದುರಾಸಕ್ತಿ ತಪ್ಪಿಸುವುದು ಅಂತ ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಆದ ದೇವ್ರೆ, ನಿಮ್ ನಾಮಕ್ಕೆ ಸ್ತೋತ್ರ. ಇವತ್ತು ನಮ್ಮನ್ನ ಜೀವಸರಣಿಕೆ ನಡೆಸಗಾಗಿ ಸ್ತೋತ್ರ. ಈ ಜ್ಞಾನೋಕ್ತಿ 23ನೇ ಅಧ್ಯಾಯದಲ್ಲಿ ಇರುವ ಕೆಲವೊಂದು ವಿಚಾರಗಳನ್ನ ನಾವು ಧ್ಯಾನ ಮಾಡಿದ್ವಿ. ನಮ್ಮನ್ನು ಕೂಡ ನಿನ್ನ ಸ್ವಾಮಿ ಈ ಕೇಳಿದ ವಾಕ್ಯಗಳ ಪ್ರಕಾರವಾಗಿ ನಡೆಸು ಕರ್ತನೆ. ನಾವು ಕರ್ತನೆ ಸ್ವಾಮಿ ನಮ್ಮನ್ನ ಸ್ವ ನಿಯಂತ್ರಣದಲ್ಲಿ ಇಟ್ಕೋಬೇಕು ಕರ್ತನೆ. ಬೇಡದೇ ಇರುವ ಕಾರ್ಯಗಳನ್ನು ನಾವು ಸಂಪಾದಿಸಬಾರದು. ಒಳ್ಳೆ ಸ್ನೇಹಿತರನ್ನ ಸಂಪಾದಿಸಬೇಕು, ಶಿಸ್ತುನ ಅಳವಡಿಸಬೇಕು, ನೀತಿವಂತಿಕೆ ಹೃದಯವನ್ನ ನಾವು ಕಾಪಾಡ್ಕೋಬೇಕು. ನಮ್ಮಲ್ಲಿರುವಂತಹ ದುಶ್ಚಟಗಳಿಂದ ನಾವು ದೂರ ಆಗ್ಬೇಕು. ಹಾಗಾಗಿ ಕರ್ತನೆ ನಮ್ಮನ್ನ ಕಾಪಾಡು, ನೀನೇ ಮಹಿಮೆ. ನಮ್ಮ ಕ್ಯಾಲ್ವರಿ ಚಾಪಲ್ ಸೇವೆಯನ್ನು ಆಶೀರ್ವದಿಸು. ಭಾರತ ದೇಶಾದ್ಯಂತ ನಡೆಯುವಂತ ಎಲ್ಲಾ ಸೇವೆಗಳನ್ನ ಸೇರಿಸರಾಗಿ ನೀನು ಆಶೀರ್ವದಿಸು. ನಮ್ಮ ಡೈರೆಕ್ಟರ್ ಹಾಗೂ ದೇವರೇ
ಉಪ ಡೈರೆಕ್ಟರ್ನ ನೀನು ಆಶ್ವದಿಸ್ರಿ, ಅವ್ರ ಕುಟುಂಬವನ್ನು ಆಶ್ವದಿಸಿ, ಸೇವಾ ವೃಂದದವ್ರನ್ನ ಆಶ್ವದಿಸ್ರಿ. ಈ ಸೇವೆಯನ್ನ ದೇವರೇ ಕರ್ತನೆ ಆರ್ಥಿಕತೆಯಾಗಿ ಸಹಾಯ ಮಾಡ್ತಿರೋ ಪ್ರತಿಯೊಬ್ಬ ಸ್ಪಾನ್ಸರ್ ಡೋನರ್ನ ಆಶ್ವದಿಸ್ರಿ. ನಿಮ್ಮ ಭಾರತ ದೇಶವನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ ಕರ್ತನೆ. ಒಳ್ಳೆ ರೀತಿಯಂತ ರಿಸಲ್ಟ್ ಸಿಗ್ಲಿಕ್ಕೆ ಆಗುವಂತೆ ಸಹಾಯ ಮಾಡು. ಒಳ್ಳೆ ದೇವರೇ ಕರ್ತನೆ ಸ್ವಾಮಿ, ಕರ್ತನೆ ನಾವು ಬಯಸುವಂತಹ ಅಂತ್ಯವನ್ನ ನಮಗೆ ಕೊಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ನೀನೆ ಮಹಿಮೆ ಒಂದು ಕರ್ತನೆ ಸ್ವಾಮಿ. ನಿನ್ನೆ ದಿವಸದಲ್ಲಿ ನಡೆದಂತಹ ಮೀಟಿಂಗ್ ಆಗಿ ಕರ್ತನೆ ಸ್ತೋತ್ರ. ಇವತ್ತು ಕೂಡ ನಡಲಿಕ್ಕಿರುವಂತಹ ಮೀಟಿಂಗ್ ಅನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೇನೆ. ನೀನೇ ಆಶೀರ್ವದಿಸಿ ಬಲಪಡಿಸು. ಮತ್ತೊಂದು ಆವೃತ್ತಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೀನಿ ನಮ್ಮ ಜೀವಗಳ ತಂದೆ ಆದ ದೇವರೇ, ಆಮೆನ್.